ಇದ್ರು ನಾನೇ ನಿಮ್ಗೆ ಯಾವ ಗಾಡಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಹೀರೋ ಅವರ ಎಕ್ಸ್ಪಲ್ಸ್ ಪ್ರೋ. ಇದು ಕಂಪ್ಲೀಟ್ ರ್ಯಾಲಿ ಎಡಿಷನ್ ಗಾಡಿ. ಇದರಲ್ಲಿ ಏನು ಆಫ್ಟರ್ ಮಾರ್ಕೆಟ್ ಇವ್ರು ಏನು ಹಾಕ್ಸಿಲ್ಲ, ಫುಲ್ಲು ಸ್ಟಾಕಲ್ಲಿ ಗಾಡಿ ಯಾವ ಥರ ಶೋರೂಮ್ ಕಂಡೀಷನಲ್ಲಿ ಇದೆಯೋ ಅದೇ ಥರ ಇದೆ. ಇದರಲ್ಲಿ ನಕ್ಕಲ್ ಗಾರ್ಡ್ಸ್ ಕೂಡ ಸ್ಟಾಕಲ್ಲೇ ಇರೋದು, ಮತ್ತು ಈ ವಿಂಡ್ಶೀಲ್ಡು ಕೂಡ ಸ್ಟಾಕಲ್ಲಿ ಇರೋದು. ಇದು ಮಾತ್ರ ಬ್ಲ್ಯಾಕ್ ಮಾಡಿಸಿದ್ದಾರೆ. ಫ್ರಂಟಲ್ಲಿ ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇತ್ತು. ಅದೆಷ್ಟು ಡೌನು ಅಪ್ಪು ಆ ಥರ. ಯಾವ ಥರ ಡೌನ್ ಅಪ್ ಮಾಡ್ತೀಯ? ಇದು ಹಿಂಗೆ ತಿರುಗಿಸಿದ್ರೆ ಡೌನ್ ಆಗುತ್ತೆ, ಹಿಂಗೆ ತಿರುಗಿಸಿದ್ರೆ ಅಪ್ ಆಗುತ್ತೆ, ಹೈಟ್ ಆಗುತ್ತೆ. ಏನಂದೆ ಇನ್ನೊಂದ್ಸಲ ಹೇಳು. ತಿರುಗಿಸಿದ್ರೆ ಡೌನ್ ಆಗುತ್ತೆ, ಹಿಂಗೆ ತಿರುಗಿಸಿದ್ರೆ ಅಪ್ ಆಗುತ್ತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ರೇರಲ್ಲಿ ನಿಮಗೆ ಮೋನೋಸ್ಕೋಪಿಕ್ ಸಸ್ಪೆನ್ಷನ್ ಇದೆ. ಫ್ರಂಟಲ್ಲಿ ನೀವು ನೋಡೋದಾದ್ರೆ 90 ಸೆಕ್ಷನ್ ಟೈರ್ಸ್ ಇದೆ. ರೇರಲ್ಲಿ ನೋಡೋದಾದ್ರೆ ನೀವು 120 ಸೆಕ್ಷನ್ ಟೈರ್ಸ್ ಇದೆ. ನನಗೆ ಗೊತ್ತಿಲ್ಲ, ನೀವು ಹೇಳಿ. ಡಾಕರ್ ರೇಸಿಂಗ್ ಎಡಿಷನ್ ಸೇಮ್ ಸ್ಟಿಕ್ಕರ್ ಕಟಿಂಗ್ ಇದೇ ಥರ ಇದೆ ಅದರಲ್ಲೂ. ಗ್ರೌಂಡ್ ಕ್ಲಿಯರೆನ್ಸ್ ನೀವು ನೋಡೋದಾದರೆ 270 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇನ್ನೂ ಹೋಗಿಲ್ಲ, ಹೋಗ್ತೀನಿ ಸರಿ ಮಾಡ್ಕೊಂಡು. 4V ಅಂದರೆ ಸಿಂಗಲ್ ಸಿಲಿಂಡ್ರು 4 ವ್ಯಾಲ್ವ್ ಇಂಜಿನ್ ಅಂತ. 4V ಅಂದರೆ ಏನು ಹೇಳು? 4 ವ್ಯಾಲ್ವ್ ಇಂಜಿನ್. ಯಾರು ಇವರೆಲ್ಲ? ಇನ್ನು ಇಂಜಿನ್ ವೈಸ್ ನೋಡೋದಾದ್ರೆ 199cc ಸಿಂಗಲ್ ಸಿಲಿಂಡರ್ ಆಯಿಲ್ ಕೂಲ್ಡ್ ಇಂಜಿನು. ಇದು ಎಷ್ಟಪ್ಪ ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ 19 PS ಆಫ್ ಹಾರ್ಸ್ ಪವರ್ ಅಟ್ 8500 RPM. ಇನ್ನು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ ಇದು 13 ಲೀಟರು. ಮ್ಯಾಕ್ಸಿಮಮ್ ಎಷ್ಟಪ್ಪ ಮೈಲೇಜ್ ಕೊಡುತ್ತೆ ಅಂದರೆ 40 km/ಲೀಟರ್ ಕೊಡುತ್ತೆ. ಒಂದು ಫುಲ್ ಟ್ಯಾಂಕೆ ನೀವು 450 ಅಥವಾ 480 km ಟ್ರಾವೆಲ್ ಮಾಡ್ಬೋದು ಈ ಗಾಡೀಲಿ, ಒಂದು ಫುಲ್ ಟ್ಯಾಂಕಿನ. ಸಮಾಧಾನ ಮಾಡ್ಕೊಳ್ಳಿ. ಇವಾಗ ಬರ್ತಾ ಇರೋ BS6 ಗಾಡಿಗಳಲ್ಲೆಲ್ಲ ಕಿಕ್ಕರ್ಲೆಸ್ ಕೊಡ್ತಾ ಇದ್ದಾರೆ, ಆದರೆ ಈ ಗಾಡೀಲಿ ಕಿಕ್ಕರ್ ಕೊಟ್ಟಿದ್ದಾರೆ. ರಾಯಲ್ ಎನ್ಫೀಲ್ಡಲ್ಲಿ ಕಿಕ್ಕರೇ ಕಿತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಾರ ರ್ಯಾಲಿ ಗಿಲಿಗೆ ತಗೊಂಡೋದಾಗ ಗಾಡಿ ಆಫ್ ಆಗಿಬಿಟ್ರೆ ಸೆಲ್ಫ್ ಸ್ಟಾರ್ಟ್ ಆಗಲಿಲ್ಲ ಅಂದರೆ ಕಿಕ್ ಯೂಸ್ ಮಾಡ್ಕೋಬೋದು. ಆದರೆ ನೀವು ಎಲ್ಲರ ರಾಯಲ್ ಎನ್ಫೀಲ್ಡ್ ತಗೊಂಡೋಗ್ಬಿಟ್ಟು ಗಾಡಿ ಆಫ್ ಆಗೋದ್ರೆ ಕಿಕ್ಕರೇ ಇಲ್ಲ ಗಾಡೀಲಿ, ಕಿಕ್ಕರ್ ಸ್ಟಾರ್ಟ್ ಮಾಡೋಕ್ಕೆ. ಇನ್ಸಲ್ಟ್ ಮಾಡ್ತಾ ಇದೆಯಾ ನೀನು? ಈ ಲೆವೆಲ್ ಐಟಲ್ಲಿ ಐತೆ ಅಂದರೆ ಎಲ್ಲರ ರ್ಯಾಲಿ ಗಿಲಿಗೆ ಹೋದಾಗ ಅಕಸ್ಮಾತ್ ನೀರು ತುಂಬ್ಕೊಂಡ್ರು ಸೈಲೆನ್ಸರ್ ಒಳಗೆ ನೀರು ತುಂಬ್ಕೊಬಾರ್ದು ಅಂತ ಈ ಪ್ಲೇಸಲ್ಲಿ ಮೌಂಟ್ ಮಾಡಿದ್ದಾರೆ ಸೈಲೆನ್ಸರ್ನ. ಆಗ್ತದ ಇವಾಗ ಅದೇ ರಾಯಲ್ ಎನ್ಫೀಲ್ಡಲ್ಲಿ ಆದರೆ ಎತ್ತು ಬಿಸಾಕ್ಬಿಟ್ಟಿರೋದು ಇಷ್ಟೊತ್ತು. ಸೀಟ್ ಹೈಟ್ ನೋಡೋದಾದ್ರೆ 900 mm ಇದೆ ಹೈಟ್. ಇದು ತುಂಬ ಸಾಫ್ಟಾಗಿದೆ ಸೀಟು ಅಂತ. ರಾಯಲ್ ಎನ್ಫೀಲ್ಡ್ಗಿಂತ ಏನು ಮೋಸ ಇಲ್ಲ ಸೀಟು. ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫಲ್ಲಿ ಥರ್ಡ್ ಇಂಪಾರ್ಟೆಂಟು. ಈ ಗಾಡಿನ ಲಿಮಿಟೆಡ್ ಎಡಿಷನ್ ಆಗಿಬಿಟ್ರು. ಸ್ಟಾರ್ಟಿಂಗ್ ಬಿಟ್ಟಾಗ ಇಲ್ಲಿ CS ಸಂತೋಷ್ ಅವ್ರದ್ದು ಆಟೋಗ್ರಾಫ್ ಇತ್ತು. ಈ ಗಾಡಿ CS ಸಂತೋಷ್ ಅವ್ರ ಆಟೋಗ್ರಾಫ್ ಇಲ್ಲ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಸೂಪರ್ ಆನೆ ಇದ್ದಂಗೆ ಗಾಡಿ ಇದು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೀವು ನೋಡೋದಾದರೆ RPM ಇದೆ, ಎಲ್ಲ ಡಿಜಿಟಲ್ಲೇ ಇದೆ. ಸ್ಟ್ಯಾಂಡು, ಪೆಟ್ರೋಲು, ABS, ಚೆಕ್ ಇಂಜಿನು, ನ್ಯೂಟ್ರಲ್ಲು, ಟ್ರಿಪ್ ಅಡ್ಜಸ್ಟ್ಮೆಂಟ್ ಇದೆ, ನ್ಯಾವಿಗೇಷನ್ ಕೂಡ ಇದೆ. ಇದರಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು. ಇಲ್ಲಿ USB ಪೋರ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಫ್ರಂಟಲ್ಲಿ ನೀವು ನೋಡೋದಾದ್ರೆ LED ಹೆಡ್ ಲ್ಯಾಂಪ್ ಇದೆ, ಹ್ಯಾಲೋಜಿನ್ ಇಂಡಿಕೇಟರ್ ಇದೆ. ಫ್ರಂಟ್ LED ಹೆಡ್ ಲ್ಯಾಂಪ್ ಸಕಲಾಗಿ ಕಾಣ್ತೈತೆ ಈ ಗಾಡಿಗೆ. ಇದೇ ಡೂಮ್ನ RX-ಗೂ ಫಿಟ್ ಮಾಡ್ಬೋದು. ಇದರಲ್ಲಿ ಇವ್ರು ಇದೊಂದೇ ಎಕ್ಸ್ಟ್ರಾ ಅಂತ ಹಾಕ್ಸಿರೋದು. ಇದು ಮತ್ತೆ ಇಲ್ಲಿ ರಿಮ್ಗೆ ವ್ರ್ಯಾಪ್ ರೆಡ್ ಕಲರ್ ವ್ರ್ಯಾಪ್ ಮಾಡಿಸಿರೋದು. ಇದು ಫುಟ್ರಾಸ್ಟ್ ಇವ್ರು ಹಾಕ್ಸಿರೋದು ರೆಡ್ ಕಲರ್ ವ್ರ್ಯಾಪ್ ಮಾಡಿಸಿದ್ರೆ. ಇದರಲ್ಲಿ ಯೂಸ್ ಮಾಡಿರೋಂಥದ್ದು ನಿಸಿನ್ ಬ್ರೇಕ್ಸ್ ಅಂತ. ಫ್ರಂಟಲ್ಲಿ ಪೆಟ್ರೋಲ್ ಡಿಸ್ಕ್ ಯೂಸ್ ಮಾಡಿದ್ದಾರೆ. ಪೆಟ್ರೋಲ್ ಡಿಸ್ಕಿಂದ ಏನಪ್ಪ ಯೂಸು ಅಂದರೆ ಏರ್ ಫ್ಲೋ ಚೆನ್ನಾಗಾಗುತ್ತೆ. ಇದು ಫ್ರಂಟಲ್ಲಿ ABS ಇದೆ. ರೇರಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಇದೆ, ABS ಇಲ್ಲ. ಅವರೇ ಹೀರೋ, ಅದಕ್ಕೆ ಹೀರೋ ಅಂತ ಇಕ್ಕಿದ್ದೀವಿ. ಅದಕ್ಕೆ ಏನಿದು ಪಂಚು ಕಟ್ ಮಾಡಿ. ಉಜ್ಜಾಡ್ಬೋದು. ಆದರೆ ರಾಯಲ್ ಎನ್ಫೀಲ್ಡ್ನ ಈ ಥರ ಉಜ್ಜಾಗ್ಬಿಟ್ರೆ ಎಲ್ಲಾರ ಒಂದು ರೌಂಡ್ ಬರೋಷ್ಟರಲ್ಲೇ ಒಂದು 4 ಬೋಲ್ಟ್ ಉದ್ರೋಗಿರ್ತದೆ. ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡು ನೋಡು, ಒಳ್ಳೆ ಅನಾಸಿ ಇರ್ಲಿ, ತಿಳ್ಕೊಳ್ಳು ಪ್ಲೀಸ್. ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ ಅಷ್ಟೇ.